ದೇವರನ್ನು ನಾವು ಅಲಂಕಾರ ಮಾಡಿದರೆ ನಾವು ಅಲಂಕೃತರಾಗ್ತೇವೆ. ಯಾಕಂದರೆ ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಅಂತಹ ಬಿಂಬಸ್ವರೂಪಿಯಾದಂತಹ ಭಗವಂತನನ್ನು ಅಲಂಕರಿಸಿ ಆತನ ಉತ್ಸವವನ್ನು ನಾವು ಆಚರಿಸಿದಾಗ ನಮ್ಮಲ್ಲಿ ಮಹೋತ್ಸವ, ಬ್ರಹ್ಮೋತ್ಸವ ನಡೆಯುತ್ತೆ ಅನ್ನುವ ದೃಷ್ಟಿಯಿಂದ ಈ ಉತ್ಸವ ನಡೀತಾ ಇದೆ. ಕೃಷ್ಣ ಎಂತಹ ದುರ್ಭರ ಪ್ರಸಂಗಗಳಲ್ಲೂ ಕೂಡ ತನ್ನ ಮುಖದ ನಗುವನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ಆ ಮಂದಹಾಸದ ಕಾರಣದಿಂದಲೇ ಭಗವಂತ ಎಲ್ಲರನ್ನೂ ತನ್ನ ಕಡೆಗೆ ಸೆಳೀತಾನೆ. ರಾಗದ್ವೇಷ ಅಂತಕ್ಕಂತಹ ಭಾವಕ್ಕೆ ಯಾವತ್ತಿಗೂ ಆಸ್ಪದವನ್ನು ಕೊಡದೇ ಇರತಕ್ಕಂತಹ ಪರಿಶುದ್ಧ ಚೇತನ ಭಗವಂತ ಕೃಷ್ಣ. ತಾನು ಶಸ್ತ್ರ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂತಹ ಕೃಷ್ಣನೂ ಕೂಡ ತನ್ನ ಭಕ್ತನಾದಂತಹ ಭೀಷ್ಮನ ಪ್ರತಿಜ್ಞೆ ಹಾಳಾಗಬಾರದು ಅಂತ ಹೇಳಿ ತಾನು ಚಕ್ರವನ್ನು ಹಿಡಿದು ಸಾಗಿದ. ರಸಾಯನ ಅನ್ನೋದು ಆಯುರ್ವೇದದಲ್ಲಿ ಶರೀರಕ್ಕೆ ಪುಷ್ಟಿಯನ್ನು ತುಂಬಿಸ್ತಕ್ಕಂತಹ ಟಾನಿಕ್ ಅಂತ ಹೇಳುವಂತಹ ಒಂದು ಔಷಧ. ಅಂತಹ ಹೃದಯಕ್ಕೂ ನಮ್ಮ ಕಣ್ಣಿಗೂ ಎರಡಕ್ಕೂ ರಸಾಯನ ಸ್ವರೂಪವಾದದ್ದು ಭಗವಂತನ ನಾಮ. ಓಂ ನಮೋ ವಿಶ್ವರೂಪಾಯ ವಿಶ್ವಸ್ಥಿತ್ಯಂತ ಹೇತವೇ ವಿಶ್ವೇಶ್ವರಾಯ ವಿಶ್ವಾಯ ಗೋವಿಂದಾಯ ನಮೋ ನಮಃ. ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಬ್ರಹ್ಮೋತ್ಸವದ ಪರಮ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಕನ್ನಡ ಭಾಷೆ ಕೆಲವರಿಗೆ ಅರ್ಥವಾಗದೇ ಇರುವ ಸಾಧ್ಯತೆ ಇದೆ. ಸಂಸ್ಕೃತ ಭೂಯಿಷ್ಠವಾದ ಕನ್ನಡವನ್ನು ನಾನು ಬಳಸಿಕೊಳ್ತೇನೆ. ಆಂಗ್ಲ ಭಾಷೆಯಲ್ಲಿ ನಾನು ಮಾತಾಡಿದರೆ ನಾನು ಕನ್ನಡದಲ್ಲಿ ಮಾತಾಡಿದಷ್ಟು ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣದಿಂದ. ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ. ಬೃಹತ್ವಾತ್ ಬ್ರಹ್ಮ ಇತ್ಯಾಹು. ಉತ್ಸವ ಅಂದರೆ ಮನಸ್ಸಿಗೆ ಮುದ ನೀಡತಕ್ಕಂತಹ ಕಾರ್ಯಕ್ರಮ. ಕನ್ನಡದಲ್ಲಿ ಹಬ್ಬ ಅಂತೇವೆ. ದೊಡ್ಡ ಹಬ್ಬವನ್ನು ಬ್ರಹ್ಮೋತ್ಸವ ಅನ್ನುವ ಶಬ್ದದಿಂದ ಕರೆಯೋದು. ದೇವರಿಗೆ ಬ್ರಹ್ಮೋತ್ಸವ ಅಂತ ಮಾಡಬೇಕಾದ ಅವಶ್ಯಕತೆ ಇಲ್ಲ. ದೇವರು ನಿರಂತರ ಉತ್ಸವದಲ್ಲೇ ಇರ್ತಾನೆ, ಹಬ್ಬದಲ್ಲೇ ಇರ್ತಾನೆ. ಭಗವಂತ ಕೃಷ್ಣನಿಗೆ, ರಾಧಾಕೃಷ್ಣರಿಗೆ ಬ್ರಹ್ಮೋತ್ಸವ ಅನ್ನುವ ಶಬ್ದದ ಅರ್ಥ ದೇವರು ಯಾವತ್ತೂ ಹಬ್ಬದಿಂದಲೇ ತುಂಬಿದವ, ಅವನನ್ನು ಕಾಣುವುದೇ ನಮಗೆ ಹಬ್ಬ. ಅವನ ಹಬ್ಬವನ್ನು ನಾವು ಆಚರಿಸುವುದರಿಂದ ನಾವು ದೊಡ್ಡ ಉತ್ಸವದಲ್ಲಿ, ದೊಡ್ಡ ಹಬ್ಬದಲ್ಲಿ ನಮ್ಮ ಅಂತಃಕರಣವನ್ನು ಪ್ರಫುಲ್ಲಗೊಳಿಸಿಕೊಳ್ತೇವೆ. ಈ ದೃಷ್ಟಿಯಿಂದ ಭಗವಂತನ ಉತ್ಸವ. ಭಗವಂತನಿಗೆ ಪೂಜೆಯಾದರೂ ಕೂಡ ಆತನಿಗೆ ಹಸಿವೆಯಾಗ್ತದೆ ಎಂಬ ಕಾರಣದಿಂದ ನಾವು ದೇವರಿಗೆ ನೈವೇದ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಹೃದಯದಲ್ಲಿರ್ತಕ್ಕಂತಹ ಭಗವಂತ ಪ್ರತಿಮೆಯಲ್ಲಿ ನಮಗೆ ಕಾಣಿಸುವ ದೃಷ್ಟಿ, ಪ್ರತಿಮೆಯಲ್ಲಿ ಕಂಡಂತಹ ಭಗವಂತನಿಗೆ ನೈವೇದ್ಯ, ಉತ್ಸವ ಎಲ್ಲವನ್ನು ಅರ್ಪಿಸಿದಾಗ ಅದು ನಮ್ಮ ಒಳಗಿದ್ದಂತಹ ನಮ್ಮನ್ನೇ ನಾವು ಅಲಂಕರಿಸಿಕೊಂಡ ಹಾಗಾಗ್ತದೆ. ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಎಂಬ ಭಾಗವತದ ಪ್ರಹ್ಲಾದನ ಮಾತು. ದೇವರನ್ನು ನಾವು ಅಲಂಕಾರ ಮಾಡಿದರೆ ನಾವು ಅಲಂಕೃತರಾಗ್ತೇವೆ. ಯಾಕಂದರೆ ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ. ನೀನು ಮತ್ತು ನಾನು ಬಿಂಬ ಪ್ರತಿಬಿಂಬ ಭಾವವನ್ನು ಹೊಂದಿದವ ಅಂತ ದೇವರನ್ನು ಸ್ತೋತ್ರ ಮಾಡುವಂಥದ್ದು ಹಿರಿಯರ ಮಾತು. ಬಿಂಬೋಸಿ, ನಮ್ಮನ್ನು ಕನ್ನಡಿಯ ಮುಂದೆ ನಾವು ನಿಲ್ಲಿಸಿಕೊಂಡು ಕನ್ನಡಿಯಲ್ಲಿ ಕಾಣತಕ್ಕಂತಹ ನಮ್ಮ ಪ್ರತಿಬಿಂಬ ಸುಂದರವಾಗಬೇಕು ಎಂಬ ಭಾವದಿಂದ ಕನ್ನಡಿಯಲ್ಲಿ ಕಾಣಿಸ್ತಾ ಇರುವ ಪ್ರತಿಬಿಂಬವನ್ನು ಅಲಂಕಾರ ಮಾಡಿ ಪ್ರಯೋಜನ ಇಲ್ಲ. ಕನ್ನಡಿಯ ಮೇಲೆಯೇ ನಾವು ಬಣ್ಣದ ವಸ್ತುವನ್ನು ಹಾಕಿದರೆ ಕಾಣತಕ್ಕಂತಹ ಪ್ರತಿಬಿಂಬ ಇನ್ನಷ್ಟು ಕೆಟ್ಟದಾಗಿಯೇ ಕಾಣಿಸ್ತದೆ. ಪ್ರತಿಬಿಂಬ ಚೆನ್ನಾಗಿ ಕಾಣಿಸಬೇಕಾದರೆ ಅದರ ಮುಂದೆ ನಿಂತಹ ಬಿಂಬವನ್ನು ಅಲಂಕಾರ ಮಾಡಬೇಕು. ಮುಂದೆ ಇರುವ ಬಿಂಬ ಅಲಂಕೃತವಾಗಿದ್ದಾಗ ಪ್ರತಿಬಿಂಬ ತಾನೇ ತಾನಾಗಿ ಅಲಂಕೃತವಾಗುವಂತೆ ನಮ್ಮೆಲ್ಲರ ಬಿಂಬಸ್ವರೂಪ ಯಾವ ಪರಮಾತ್ಮನ ತೇನ ವಿನ ತೃಣಮಪಿ ನ ಚಲತಿ, ಅವನ ಕಾರ್ಯದಿಂದವೇ ಲೋಕದ ಎಲ್ಲ ಕ್ರಿಯೆಗಳು ನಡೀತಾವೋ ಅಂತಹ ಬಿಂಬಸ್ವರೂಪಿಯಾದಂತಹ ಭಗವಂತನನ್ನು ಅಲಂಕರಿಸಿ ಆತನ ಉತ್ಸವವನ್ನು ನಾವು ಆಚರಿಸಿದಾಗ ನಮ್ಮಲ್ಲಿ ಮಹೋತ್ಸವ, ಬ್ರಹ್ಮೋತ್ಸವ ನಡೆಯುತ್ತೆ ಅನ್ನುವ ದೃಷ್ಟಿಯಿಂದ ಈ ಉತ್ಸವ ನಡೀತಾ ಇದೆ.
ಇಸ್ಕಾನ್ ಸಂಸ್ಥೆಯ ಮೂಲಕ, ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಮೂಲಕ ನಡೆಯತಕ್ಕಂತಹ ಉತ್ಸವದ ಈ ಸಂದರ್ಭದಲ್ಲಿ ಒಂದು 5 ನಿಮಿಷದ ತನಕ ಕೃಷ್ಣ ಚಿಂತನೆಯನ್ನು ನಾವು ನಡೆಸೋಣ. ಕೃಷ್ಣ ಅನ್ನುವ ಶಬ್ದಕ್ಕೆ ಏರಿಸುವವ ಅಂತ ಅರ್ಥ. ಕೃಷ್ಣ ಶಬ್ದ 100 ಅರ್ಥಗಳನ್ನು ಕೊಡುವ ಸಂಸ್ಕೃತದ ಅತ್ಯಂತ ಸುಂದರವಾದಂತಹ ಶಬ್ದ. ಕರ್ಷತಿ, ಉತ್ಕರ್ಷತಿ ಇತಿ ಕೃಷ್ಣ. ಕರ್ಷಣ ಅಂದರೆ ಆಕರ್ಷಿಸುವುದು, ಸೆಳೆಯುವುದು ಅಂತ ಅರ್ಥ. ಸೆಳೆಯುವಂಥದ್ದು ಅನೇಕ ಇದೆ. ಮರದಲ್ಲಿದ್ದಂತಹ ಸೇಬು ಹಣ್ಣು ನೆಲಕ್ಕೆ ಬಿದ್ದಾಗ ಬಹಳ ಖುಷಿಯಿಂದ ಓಡಿದಂತಹ ವಿಜ್ಞಾನಿಗಳು ನಮ್ಮಲ್ಲಿದ್ದಾರೆ. ಮೇಲಿಂದ ಹಣ್ಣು ಯಾಕೆ ಭೂಮಿಗೆ ಬಿತ್ತು? ಭೂಮಿಯು ಮೇಲಿದ್ದನ್ನು ಕೆಳಕ್ಕೆ ಆಕರ್ಷಿಸ್ತದೆ. ಅದರಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ, ಗ್ರಾವಿಟೇಷನ್ ಪವರ್ ಇದೆ. ಮೇಲಿದ್ದನ್ನು ಕೆಳಕ್ಕೆ ಆಕರ್ಷಿಸುವುದು ಕೂಡ ಕರ್ಷಣ, ಕೃಷ್ಣ ಅನ್ನುವ ಶಕ್ತಿ ಅದು. ಆದರೆ ಭಗವಂತ ಕೃಷ್ಣ ಕೆಳಗಿದ್ದದ್ದನ್ನು ಮೇಲಕ್ಕೆ ಆಕರ್ಷಿಸುವವ. ಭಗವಂತನ ಆಕರ್ಷಣೆಯಿಂದಾಗಿ ನಾವೆಲ್ಲ ಉತ್ಕರ್ಷಕ್ಕೆ ಬರ್ತಾ ಇರುವುದು. ಎಲ್ಲವನ್ನು ಮರೆತು ಶ್ರೀಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ ಅನ್ನುವ ಶಬ್ದ ಕೇಳ್ತಾ ಇದ್ದ ಹಾಗೆ ಮೈ ರೋಮಾಂಚನವಾಗುತ್ತಲ್ವ. ಮನಸ್ಸು ತಾನೇ ತಾನಾಗಿ ಪ್ರಫುಲ್ಲವಾಗ್ತದೆ. ಶುದ್ಧವಾಗಿ ನಗು ಮುಖ ನಮ್ಮಲ್ಲಿ ಬಂದು ಹೋಗ್ತದೆ. ಮನಸ್ಸಿಗೆ ಕನ್ನಡಿಯಾದಂತಹ ಮುಖದಲ್ಲಿ ಶಾಂತತೆ, ಪ್ರಶಾಂತತೆ ಎದ್ದು ಕಾಣಿಸ್ತದೆ. ಕೃಷ್ಣ ಮನಸ್ಸಿನಲ್ಲಿ ಭಕ್ತಿ ಶ್ರದ್ಧೆ ಅಂತಕ್ಕಂತಹ ಹಗ್ಗದಿಂದ ಸೆಳೆಯಲ್ಪಟ್ಟು ಕುಳ್ಳಿರಿಸಲ್ಪಟ್ಟಾಗ ನಮ್ಮ ಮುಖ ಆ ಕೃಷ್ಣನ ಮುಖಾರವಿಂದದ ಹಾಗೆ ನಗು ಮುಖ ಆಗ್ತದೆ. ಯಾರು ಕರ್ಷಣ ಮಾಡ್ತಾನೆ, ಆಕರ್ಷಣೆ ಮಾಡುವವ ಯಾರು? ಯಾರ ಮುಖದಲ್ಲಿ ನಗು ಇರ್ತದೆ ಅವನು ಆಕರ್ಷಿಸ್ತಾನೆ. ಭಗವಂತ ಕೃಷ್ಣ ಯಾಕೆ ಅಂತೇಳಿದರೆ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸ್ಮಯಮಾನ ಮುಖಾಂಬುಜ ನಂದನಂದನ ಮತೀಂದ್ರಿಯಾಕೃತಿಂ. ಆತ ಮಂದಸ್ಮಿತನಿಯ ಕೃಷ್ಣನನ್ನು ವೇದವ್ಯಾಸರು ಹೇಳುವಾಗೆಲ್ಲ ಆತನ ನಗುವನ್ನು ಉಲ್ಲೇಖ ಮಾಡ್ತಾರೆ. ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ. ಮಂದಹಾಸ ಮೃದು ಸುಂದರಾನನ, ಆ ನಗುವೇ ಪ್ರತಿಯೊಬ್ಬರನ್ನು ಆಕರ್ಷಿಸ್ತದೆ. ನಾವು ಕೃಷ್ಣ 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 ಅಂತ ಹೇಳಿ ನಮ್ಮ ಮುಖದಲ್ಲಿ ನಗುವನ್ನು ತುಂಬಿಸಿಕೊಂಡಿರ್ತಾ ಇದ್ದ ಹಾಗೆ ಮುಂದೆ ಇರತಕ್ಕಂತಹ ಜನ ನಮ್ಮ ಕಡೆಗೆ ಆಕೃಷ್ಟರಾಗ್ತಾರೆ. ಕೃಷ್ಣ ಎಂತಹ ದುರ್ಭರ ಪ್ರಸಂಗಗಳಲ್ಲೂ ಕೂಡ ತನ್ನ ಮುಖದ ನಗುವನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ಆತನನ್ನು ಅಗ್ರಪೂಜೆಯ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಅನೇಕ ಹಿರಿಯರೆಲ್ಲ ಕುಳಿತಿದ್ದರು. ಧರ್ಮರಾಜ ಭೀಷ್ಮಾಚಾರ್ಯರನ್ನು ಪ್ರಶ್ನಿಸಿದ, ಈ ರಾಜಸೂಯ ಮಹಾಧ್ವರದ ಕೊನೆಯಲ್ಲಿ ಅಗ್ರಪೂಜೆಯನ್ನು ಯಾರಿಗೆ ಕೊಡಬೇಕು, ಮೊದಲ ಮಣೆ ಯಾರಿಗೆ? ಆ ಹೊತ್ತಿಗೆ ಭೀಷ್ಮಾಚಾರ್ಯರು ಭಗವಂತ ಕೃಷ್ಣನನ್ನು ತೋರಿಸಿದರು. ಕೃಷ್ಣನನ್ನು ಹುಡುಕಿದರೆ ಸಭೆಯಲ್ಲಿರಲಿಲ್ಲ. ಸಭೆಯ ಮುಂಭಾಗದ ಮಹಾದ್ವಾರದ ಹೊರಭಾಗದಲ್ಲಿ ಸಭೆಗೆ ಆಗಮಿಸತಕ್ಕಂತಹ ಜ್ಞಾನಿಗಳ ಪಾದವನ್ನು ತೊಳೆಯುವ ಕೆಲಸದಲ್ಲಿ ಕೃಷ್ಣ ಸ್ವಯಂ ಆಸೀತ್ ವಿಪ್ರ ಪಾದಾವನೇಜನೆ. ಅವರ ಪಾದ ಪ್ರಕ್ಷಾಲನೆ ಮಾಡುವ ಕೆಲಸದಲ್ಲಿ, ಅವರನ್ನು ಸ್ವಾಗತಿಸಿ ಸಭೆಯಲ್ಲಿ ಕುಳ್ಳಿರಿಸತಕ್ಕಂತಹ ಕೆಲಸದಲ್ಲಿ ಕೃಷ್ಣ ತೊಡಗಿದ್ದ. ಅಗ್ರ ಪೂಜೆಯನ್ನು ಪಡೆಯುವವರು ಯಾರು ಅಂದರೆ ದೊಡ್ಡ ದೊಡ್ಡ ಕೆಲಸ ಮಾಡುವವರಲ್ಲ. ಯಾರು ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡ್ತಾರೋ, ತಮ್ಮ ಮನಸ್ಸು ಪ್ರಫುಲ್ಲವಾಗಿದ್ದು ದೊಡ್ಡ ಕೆಲಸಕ್ಕೆ ತಾವು ತಮ್ಮನ್ನು ಸ್ವಯಂ ಸೇವಕರಾಗಿ ಯಾರು ತೊಡಗಿಸಿಕೊಳ್ತಾರೋ ಅಂಥವರು ಅಗ್ರಪೂಜೆಯನ್ನು ಪಡೀತಾರೆ ಅನ್ನುವ ಸಂದೇಶವನ್ನು ಲೋಕಕ್ಕೆ ಸಾರಿದಂತಹ ಉತ್ಕೃಷ್ಟ ಸ್ವಾಮಿ ಭಗವಂತ ಶ್ರೀಕೃಷ್ಣ. ತಾನು ಪಾದಪ್ರಕ್ಷಾಲನೆ ಮಾಡಿ ಅವರನ್ನು ಕರೆದು ಆಸನವನ್ನು ತನ್ನ ಉತ್ತರೀಯ ವಸ್ತ್ರದಿಂದ ಒರೆಸಿ ರುಕ್ಮಿಣೀ ದೇವಿಯ ಸಮೇತನಾಗಿ ಬಂದವರನ್ನು ಕುಳ್ಳಿರಿಸುವ ಕೆಲಸವನ್ನು ಮಾಡ್ತಾ ಇದ್ದ ಕೃಷ್ಣನಿಗೆ ಅಗ್ರಪೂಜೆ ನಡೆಯಿತು. ಸಹಿಸಲಾಗದೇ ಇದ್ದಂತಹ ಅನೇಕ ಶಿಶುಪಾಲ ಪ್ರಭೃತಿಗಳು ಆತನನ್ನು ಆಕ್ಷೇಪಿಸಿದರು. ಕೃಷ್ಣನ ಬಗ್ಗೆ ಕೆಟ್ಟ ವಿಷಯಗಳನ್ನು ಆ ಸಭೆಯಲ್ಲಿ ಮಾತಾಡ್ತಾರೆ. ಸಭಾಪರ್ವದಲ್ಲಿ ನಾವು ಕಾಣ್ತೇವೆ ಮಹಾಭಾರತದಲ್ಲಿ. ಆದರೆ ಆ ಮಾತುಗಳನ್ನು ಕೇಳಿ ಕೃಷ್ಣ ತನ್ನ ಮುಖದಲ್ಲಿದ್ದಂತಹ ನಗುವನ್ನು ಕಿಂಚಿತ್ತೂ ಮಾಸಿಸಿಕೊಳ್ಳಿಲ್ಲ. ಆತನ ಮುಖದಲ್ಲಿ ಮತ್ತೆ ಮತ್ತೆ ನಗು. ಶಿಶುಪಾಲನಿಗೆ ಈ ನಗುವನ್ನು ನೋಡಿ ಇನ್ನಷ್ಟು ಸಿಟ್ಟು. ಮತ್ತೊಬ್ಬರು ಬೈತಾ ಇರುವಾಗ ನಾವು ನಗುಬಾರದು. ಆದರೆ ಕೃಷ್ಣ ಅದು ನಿರಂತರ ಆನಂದ, ಪರಮಾನಂದ ಸ್ವರೂಪ. ಅದು ಆ ಆನಂದದ ಅಭಿವ್ಯಕ್ತಿ ಮುಖದಲ್ಲಿ ತಾನಾಗಿ ಮಂದಹಾಸದ ಸ್ವರೂಪದಲ್ಲಿ ಕಾಣಿಸ್ತಾ ಇದೆ. ಅದನ್ನು ನೋಡ್ತಾ ನಾನು ಇಷ್ಟು ಬೈದರೂ ಕೂಡ ಕೃಷ್ಣನ ಮುಖದ ನಗು ಮಾಸಲಿಲ್ಲ ಅನ್ನುವ ಕಾರಣದಿಂದ ಇನ್ನಷ್ಟು ಶಿಶುಪಾಲ ಬೈತಾ ಇದ್ದಾನೆ. ಕೃಷ್ಣನ ನಗು ಇನ್ನಷ್ಟು ಉತ್ಕೃಷ್ಟವಾಗ್ತಾ ಇದೆ. ಎಷ್ಟು ಬೈದರೂ ಏನೂ ನೋಯಿಸಿಕೊಳ್ಳದೆ ಇರತಕ್ಕಂಥ ವ್ಯಕ್ತಿತ್ವ ಕೃಷ್ಣನದ್ದು. ಯಾಕೆ? ಅಲ್ಲಿ ಸ್ವಲ್ಪವೇ ಸ್ವಲ್ಪ ಹೊಲಸು ಇಲ್ಲ.
ರಾಗದ್ವೇಷ ಅಂತಕ್ಕಂತಹ ಭಾವಕ್ಕೆ ಯಾವತ್ತಿಗೂ ಆಸ್ಪದವನ್ನು ಕೊಡದೇ ಇರತಕ್ಕಂತಹ ಪರಿಶುದ್ಧ ಚೇತನ ಭಗವಂತ ಕೃಷ್ಣ. ಆ ಪರಿಶುದ್ಧತೆಯೇ ಆ ನಗುವನ್ನು ಹೊರಗೆ ಸೂಚಿಸುತ್ತದೆ. ಮಂದಹಾಸ ಅನ್ನುವುದು ಆತನಲ್ಲಿ ಯಾವತ್ತೂ ಮಾಸುವುದಿಲ್ಲ. ಆ ಮಂದಹಾಸದ ಕಾರಣದಿಂದಲೇ ಭಗವಂತ ಎಲ್ಲರನ್ನೂ ತನ್ನ ಕಡೆಗೆ ಸೆಳಿತಾನೆ. ಯಾರನ್ನು ಕೃಷ್ಣ ತನ್ನ ಕಡೆಗೆ ಸೆಳಿತಾನೆ ಅವರ ಮುಖದಲ್ಲಿ ಯಾವತ್ತಿಗೂ ನಗು ಮಾಸುವುದಿಲ್ಲ. ಇಡೀ ಮಹಾಭಾರತ ಭಾಗವತಗಳನ್ನು ನಾವು ಅವಲೋಕನೆ ಮಾಡಿದರೆ ಕೃಷ್ಣನ ಮುಖದಲ್ಲಿ ನಗು ಕಡಿಮೆಯಾಯಿತು ಅಂತ ಕಾಣಿಸುವಂತಹ ಎರಡು ಪ್ರಸಂಗಗಳು ಕಾಣಿಸ್ತವೆ. ಒಂದು ಭೀಷ್ಮಾಚಾರ್ಯನ ಮುಂದೆ ತಾನು ಚಕ್ರವನ್ನು ಹಿಡಿದು ನಿನ್ನನ್ನು ನಾನು ಕೊಲ್ತೇನೆ ಅಂತ ಹೇಳಿ ರಥದಿಂದ ಇಳಿದು ಸಾಗಿದಂತಹ ಮಹಾಭಾರತ ಯುದ್ಧದ 3ನೇ ದಿವಸ ಮತ್ತು 9ನೇ ದಿವಸ ನಡೆದಂತಹ ಘಟನೆ. ಮತ್ತೊಂದು ಮಹಾಭಾರತ ಯುದ್ಧ ಮುಗಿದು ಪಾಂಡವರು ಸಿಂಹಾಸನದಲ್ಲಿ ಕೂಡಬೇಕಾದಂತಹ ಶುಭಾವಸರ ಪ್ರಾಪ್ತವಾದಂತಹ ಸಂದರ್ಭದಲ್ಲಿ ಧರ್ಮರಾಜಾದಿಗಳು ಕೃಷ್ಣನ ಹತ್ರ ಬಂದರೆ ಕೃಷ್ಣ ತಾನು ಪದ್ಮಾಸನ ಹಾಕಿ ಯೋಗ ಸ್ಥಿತಿಯಲ್ಲಿ ಕುಳಿತುಕೊಂಡು ಶಾಂತತೆಯನ್ನು ಕಳೆದುಕೊಂಡು ಯಾವುದೋ ಒಂದು ಸೀರಿಯಸ್ ಸ್ಥಿತಿಯಲ್ಲಿ ಕೂತಿದ್ದಾನೆ. ಏನು ಕೃಷ್ಣ ಹೀಗೆ ಅಂತ ಧರ್ಮರಾಜಾದಿಗಳು ಸುತ್ತ ಬಂದು ಕೂತುಕೊಳ್ತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ನೀವೆಲ್ಲ ಯುದ್ಧ ಮುಗಿಸಿ ಸಿಂಹಾಸನದಲ್ಲಿ ಕೂಡುವ ತರಾತುರಿಯಲ್ಲಿದ್ದೀರಿ, ಆದರೆ ಒಂದು ಜ್ಞಾನ ಸೂರ್ಯ ಅಸ್ತಂಗತವಾಗ್ತಾ ಇದೆ. ಕುರುಕ್ಷೇತ್ರದ ದಕ್ಷಿಣ ಭಾಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದಂತಹ ಭೀಷ್ಮ ಪಿತಾಮಹ ತಾನು ತನ್ನ 800 ವರ್ಷದ ಪೂರ್ಣಾಯುಷ್ಯದಲ್ಲಿ 525 ವರ್ಷಗಳ ತನಕ ಅಧ್ಯಯನಕ್ಕೋಸ್ಕರವೇ ಕಳೆದಂತಹ ವ್ಯಕ್ತಿ ಯಾರಲ್ಲಿ ಅಧ್ಯಯನ ಮಾಡಿದ್ದು? ಬೃಹಸ್ಪತ್ಯಾಚಾರ್ಯರಲ್ಲಿ, ಸಾಕ್ಷಾತ್ ಪರಶುರಾಮಾಚಾರ್ಯರಲ್ಲಿ ಅಧ್ಯಯನವನ್ನು ಮುಗಿಸಿರ್ತಕ್ಕಂತಹ ಮಹಾಶಕ್ತಿ, ದೊಡ್ಡ ಜ್ಞಾನಿ. ಒಬ್ಬ ವ್ಯಕ್ತಿ ಸಾಯುವುದು, ಅಸ್ತಂಗತನಾಗುವುದು ಅನ್ನೋದು ದೊಡ್ಡ ವಿಷಯ ಅಲ್ಲ. ಆದರೆ ಅವರು ತಮ್ಮ ಉಸಿರನ್ನು ಕೊನೆಗೊಳಿಸುವ ಹೊತ್ತಿಗೆ ತಮ್ಮ ಜ್ಞಾನವನ್ನು ಕೊನೆಗೊಳಿಸಬಾರದು. ಅವರ ಜ್ಞಾನವನ್ನು ಉಳಿಸುವಂಥದ್ದೇ ಲೋಕದ ಉಳಿವು. ಅವರ ಜ್ಞಾನವನ್ನು ಪಡೆಯಬೇಕು. ಜ್ಞಾನದ ದೃಷ್ಟಿಯಿಂದ ನೀವು ಈಗಲೇ ಹೊರಡಿ ಅಂತ ಅಷ್ಟೂ ಪಾಂಡವರನ್ನು ಜೊತೆಗೆ ಅನೇಕ ಋಷಿಗಳನ್ನು ಕರೆದುಕೊಂಡು ಆವಾಗ ಶ್ರೀಕೃಷ್ಣ ಉತ್ತರಾಯಣದ ನಿರೀಕ್ಷೆಯಲ್ಲಿದ್ದಂತಹ ಭೀಷ್ಮರ ಸನ್ನಿಧಾನಕ್ಕೆ ಬಂದು ಆತನ ಮೂಲಕ ಅನುಶಾಸನ ಪರ್ವ, ಶಾಂತಿ ಪರ್ವ ಅಂತ ಇವತ್ತು ಏನು ದೊಡ್ಡ ಜ್ಞಾನ ರಾಶಿ ಇದೆ, ಆ ಜ್ಞಾನ ರಾಶಿಯ ಉಪದೇಶ, ವಿಷ್ಣು ಸಹಸ್ರನಾಮ, ಶಿವಸಹಸ್ರನಾಮದಂತಹ ಸ್ತೋತ್ರ ಮಹಾಮಂತ್ರಗಳನ್ನೆಲ್ಲ ಉಪದೇಶವನ್ನು ಪಡೆಸಿಕೊಂಡವ, ಜ್ಞಾನವನ್ನು ಉಳಿಸಿಕೊಂಡವ ಭಗವಂತ ಕೃಷ್ಣ. ಜ್ಞಾನಕ್ಕೋಸ್ಕರ ತಾನು ಇನ್ನೊಬ್ಬರನ್ನು ಸಂಹರಿಸುವುದಕ್ಕೂ ಸಿದ್ಧ ಅನ್ನುವ ರೀತಿಯ ಚಿಂದ್ಯಾಂ ಸ್ವಬಾಹುಮಹಿ ಅಂತ ಹೇಳಿಕೊಂಡಿರುವ ಮಹಾವಿಷ್ಣುವೇ ಅಲ್ವೇ ಶ್ರೀಕೃಷ್ಣ. ಆ ಸ್ವರೂಪದಲ್ಲಿ ಕಾಣಿಸಿಕೊಂಡ. ಮತ್ತೊಂದು ತನ್ನ ಭಕ್ತನಾದಂತಹ ಭೀಷ್ಮನನ್ನು ಉಳಿಸುವುದಕ್ಕೋಸ್ಕರ ನಾನು ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸಿಯೇ ಸಿದ್ಧಾಂತ ಪ್ರತಿಜ್ಞೆ ಮಾಡಿದ್ದಂತಹ ಭೀಷ್ಮಾಚಾರ್ಯರ ಪ್ರತಿಜ್ಞೆ ಅದು ಸುಳ್ಳಾಗಬಾರ್ದು. ಸ್ವನಿಯಮಪಹಾಯ ಮತ್ಪ್ರತಿಜ್ಞಾಮೃತಮಧಿಕರ್ತುಂ ಅವಪ್ಲುತೋ ರಥಸ್ಥಃ ಅಂತ ಸ್ವಯಂ ಭೀಷ್ಮ ಕೊಂಡಾಡ್ತಾನೆ. ತಾನು ಶಸ್ತ್ರ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂತಹ ಕೃಷ್ಣನೂ ಕೂಡ ತನ್ನ ಭಕ್ತನಾದಂತಹ ಭೀಷ್ಮನ ಪ್ರತಿಜ್ಞೆ ಹಾಳಾಗಬಾರದು ಅಂತ ಹೇಳಿ ತಾನು ಚಕ್ರವನ್ನು ಹಿಡಿದು ಸಾಗಿದ. ಭಕ್ತರ ಪ್ರತಿಜ್ಞೆಯೇ ನನ್ನ ಪ್ರತಿಜ್ಞೆ ಅಂತ ಹೇಳುವವ ಕೃಷ್ಣ. ಆತ ಹೇಳ್ತಾನೆ, ನನ್ನ ಭಕ್ತ ಯಾವತ್ತೂ ನಾಶವಾಗುವುದಿಲ್ಲ, ನಮೇ ಭಕ್ತ ಪ್ರಣಶ್ಯತಿ. ಆದರೆ ಆ ಮಾತನ್ನು ಕೃಷ್ಣ ತಾನು ಸ್ವತಃ ಹೇಳ್ಬೋದಲ್ಲ. ಆದರೆ ಕೌಂತೆಯ ಅರ್ಜುನನ ಹತ್ರ ಹೇಳ್ತಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ, ನೀನೊಂದು ಪ್ರತಿಜ್ಞೆ ಮಾಡು, ಈ ಶ್ರೀಕೃಷ್ಣನ ಭಕ್ತ ಯಾವತ್ತೂ ಕೂಡ ಅಧಪಾತವನ್ನು ಹೊಂದುವುದಿಲ್ಲ ಅಂತ ಹೇಳಿ. ಅರ್ಜುನನ ಹತ್ರ ಪ್ರತಿಜ್ಞೆಯನ್ನು ಮಾಡಿಸುವ ಉದ್ದೇಶ ಏನು ಅಂದರೆ, ನಾನು ನನ್ನ ಪ್ರತಿಜ್ಞೆಯನ್ನಾದರೂ ಬಿಟ್ಟೇನು, ಆದರೆ ಭಕ್ತರ ಪ್ರತಿಜ್ಞೆಯನ್ನು ಯಾವತ್ತೂ ಕೂಡ ಮೀರುವವ ಅಲ್ಲ. ಭಗವಂತ ಕೃಷ್ಣನ ಭಕ್ತನಾದಂತಹ ಭೀಷ್ಮಾಚಾರ್ಯನೂ ಕೂಡ ತನ್ನ ಪ್ರತಿಜ್ಞೆಯನ್ನು ಮೀರಿದ ಕಾರಣದಿಂದ ನರಕಪಾತಿಯಾಗಕೂಡದು ಅನ್ನುವ ದೃಷ್ಟಿಯಿಂದ ಆ ಭಕ್ತನನ್ನು ಉದ್ಧರಿಸುವುದಕ್ಕೋಸ್ಕರ ಚಕ್ರವನ್ನು ಹಿಡಿದು ಸಾಗಿದಂತಹ ಆ ಭಗವಂತ ಕೃಷ್ಣನನ್ನು ಸ್ಮರಿಸಿಕೊಳ್ಳೋಣ. ಇವತ್ತು ಈ ಬ್ರಹ್ಮೋತ್ಸವದ ಮಹಾನಂದದಲ್ಲಿ ತಮ್ಮೆಲ್ಲರ ಹರೇ ಕೃಷ್ಣ ನಾಮವನ್ನು ಕೇಳುವುದಕ್ಕೆ ಶ್ರವಣ ಮತ್ತು ಮನಸ್ಸು, ಅದು ಹೃತ್ಕರ್ಣ ರಸಾಯನ ಅಂತ ಅದಕ್ಕೆ ಹೆಸರು. ರಸಾಯನ ಅನ್ನೋದು ಆಯುರ್ವೇದದಲ್ಲಿ ಶರೀರಕ್ಕೆ ಪುಷ್ಟಿಯನ್ನು ತುಂಬಿಸ್ತಕ್ಕಂತಹ ಟಾನಿಕ್ ಅಂತ ಹೇಳುವಂತಹ ಒಂದು ಔಷಧ. ಅಂತಹ ಹೃದಯಕ್ಕೂ ನಮ್ಮ ಕಣ್ಣಿಗೂ ಎರಡಕ್ಕೂ ರಸಾಯನ ಸ್ವರೂಪವಾದದ್ದು ಭಗವಂತನ ನಾಮ. ಅಂತಹ ನಾಮಸ್ಮರಣೆಯನ್ನು ನಡೆಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಂತಹ ಈ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಗೆ ನನ್ನ ನಮನಗಳನ್ನು ಸಲ್ಲಿಸಿಕೊಂಡು ಹಿರಿಯರಿಗೆ ನಮಿಸಿ ನನ್ನ 4 ಮಾತುಗಳನ್ನು ಗುರುಗಳಲ್ಲಿ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.